ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಬಹಳ ಬಾರಿ ಈ ವಿಚಾರದ ಬಗ್ಗೆ ಮಾತಾಡಿದ್ದೇನೆ, ಬಟ್ ಇವತ್ತು ಇನ್ನೊಂದ್ಸಲ ವಿಶೇಷವಾಗಿ ಮಾತಾಡ್ಬಿಡೋಣ ಅಂತ ಇನ್ನೊಂದ್ಸಲ ಮಾತಾಡ್ತಾ ಇದ್ದೇನೆ. ಏನಂದರೆ ದೃಷ್ಟಿದೋಷ. ಸಿಂಹರಾಶಿಯವರ ದೃಷ್ಟಿದೋಷಾದಿ ವಿಚಾರಗಳು, ಸಿಂಹರಾಶಿಯವರಿಗೆ ದೃಷ್ಟಿದೋಷ ಯಾಕಾಗತ್ತೆ ಅಥವಾ ದೃಷ್ಟಿದೋಷಕ್ಕೆ ಪರಿಹಾರ ಏನು ಅನ್ನುವಂಥದ್ದನ್ನು ನಾನು ಬಹಳ ಇಂಪಾರ್ಟೆಂಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾನೆ. ತುಂಬ ಸಿಂಪಲಾಗಿ ತಿಳಿಸ್ತಾನೆ, ಬೇಗ ತಿಳಿಸ್ತಾನೆ, ಪರಿಹಾರ ತಿಳಿಸ್ತಾನೆ. ನೋಡ್ಕೊಳ್ಳಿ, ಹಲವಾರು ರೀತಿ ಇದೆ. ಈಗ ದೃಷ್ಟಿದೋಷ ಪರಿಹಾರಕ್ಕೆ ಹಲವಾರು ರೀತಿ ಇದೆ. ನಾವು ಕಾರಣ ತಿಳ್ಕೊಂಡಾಗ ಪರಿಹಾರ ಸುಲಭವಾಗಿ ಮಾಡ್ಬೋದು. ಬೇರೆ 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 ರೀತಿ ಪರಿಹಾರಗಳಿದ್ದಾವೆ. ನಾನು ಹಿಂದೆನೂ ಬೇರೆ ಬೇರೆ ಪರಿಹಾರಗಳನ್ನು ಕೊಟ್ಟಿದ್ದೇನೆ, ಗೊತ್ತಾಯ್ತಲ್ವಾ? ಇದರಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಸಿಗುವಂಥ ವಸ್ತುಗಳನ್ನು ಟ್ರೈ ಮಾಡಿ. ನಾನು ಆದಷ್ಟು ನಿಮಗೆ ಸಿಗುವಂಥ ವಸ್ತುಗಳನ್ನ ಟ್ರೈ ಮಾಡ್ತೇನೆ ಹೇಳಲಿಕ್ಕೋಸ್ಕರ. ಒಂದು ಏನಕ್ಕಾಗುತ್ತೆ ಅನ್ನುವಂಥದ್ದು, ಸಿಂಹರಾಶಿಯವರಿಗೆ ದೃಷ್ಟಿ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಷಷ್ಠ್ಯಾಧಿಪತಿ ಶನಿಯ ಪ್ರಭಾವ. ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡಬೇಕಾದ್ರೆ ಸಿಂಹರಾಶಿಯವರು ನಿಮಗೆ ಇವಾಗ ಅಷ್ಟಮ ಶನಿ ಇದೆ. ಅಷ್ಟಮ ಶನಿ ಇರೋದ್ರಿಂದ ನಿಮಗೆ ದೃಷ್ಟಿ ಜಾಸ್ತಿ ಆಗುತ್ತೆ, ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಶನಿ ಪ್ರಭಾವದಿಂದ. ಇಲ್ಲೇನಾಗುತ್ತೆ, ನಿಮಗಿರುವಂತಹ ಸೌಲಭ್ಯಗಳನ್ನು, ಅಧಿಕಾರವನ್ನು, ನಿಮಗಿರುವಂತಹ ವಿಶೇಷವಾದಂತಹ ಎಂತ ಹೇಳ್ತೀವಿ, ನಿಮಗೆ ಮಾತ್ರ ಇರತಕ್ಕಂಥ ವಿಶೇಷ ಸೌಲಭ್ಯಗಳು ಅಂತೀವಲ್ಲ, ಆ ಥರ ಆಗ್ಬಿಡೋದು. ಅದು ನೋಡ್ಕೊಂಡು ಹೊಟ್ಟವ್ರದ್ದೇ ಇರುತ್ತೆ. ಸಿಂಹರಾಶಿಯವರು ತುಂಬ ಏನೂ ಮಾಡಬೇಕು ಅಂತಿಲ್ಲ. ನೋಡಿ, ನಿಮ್ಮ ಗ್ರಾಚಾರ ಎಷ್ಟು ಚೆನ್ನಾಗಿದೆ ಅಂದರೆ, ಬೇರೆಯವರು ಇಷ್ಟು ಸಂಪಾದನೆ ಮಾಡ್ತಾರೆ, ನೀವು ಇಷ್ಟು ಸಂಪಾದನೆ ಮಾಡೋ ದೃಷ್ಟಿ ಆಗ್ಬಿಡುತ್ತೆ. ಬೇರೊಬ್ಬನ ಯಾರೋ ತಿಂಗಳಿಗೆ ಒಂದು 5 ಲಕ್ಷ ಸಂಪಾದನೆ ಮಾಡ್ತಾನೆ, ಯಾರೋ ಅವ್ನ ಕಡೆ ನೋಡೋದೇ ಇಲ್ಲ. ನಿಮ್ಮ ತಿಂಗಳ ಒಂದು 50,000 ರೂಪಾಯಿ ಸಂಬಳ ಬರುತ್ತೆ ಅಂದರೆ ಸಾಕು. ನಿಮ್ಮ ಸಾಲ EMI 60,000 ಇರುತ್ತೆ, ನಿಮ್ಮ ತಿಂಗಳ 50,000 ಬರುತ್ತೆ, ಇನ್ಕಮ್ ಇದೆ ಅಂತ ಸಾಕು. ನಿಮ್ಗೆ 50,000 ಪರವಾಗಿಲ್ಲಪ್ಪ, ಹೆಂಗೋ ಅದೃಷ್ಟವಂತ ಕಣಯ್ಯ ಅನ್ನೋ ರೀತಿ. ಅಂದರೆ ನಂಗೆ 10,000 ಶಾರ್ಟೇಜ್ ಆಗ್ತಾ ಇದೆ ಕಣ್ರಿ, ನನಗೆ EMIಗಳು ಕಟ್ಟೋಕ್ಕೆ ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ. ಇದೇನಾಗ್ಬಿಡುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತೀವಲ್ಲ, ಅದು ಏನೋ ಇದು ತಯಾರಾಗಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿಬಿಟ್ಟಿದೆ ಇದು ಅಂತ. ಆಯ್ತು, ಆ ಥರ ಸಿಂಹರಾಶಿಯವ್ರದ್ದು ದೃಷ್ಟಿ ಆಟೋಮೆಟಿಕಲಿ ಆಗ್ಬಿಡು. ಪಾಪ ಬೇರೆಯವನು 30 ಲಕ್ಷ ರೂಪಾಯಿನ ಕಾರ್ ತಗೊಂಡಿರ್ತಾನೆ, ದೃಷ್ಟಿ ಆಗಲ್ಲ. ಸಿಂಹರಾಶಿಯವ್ರು ಪಾಪ ಒಂದು 10-12 ಲಕ್ಷ ರೂಪಾಯಿನ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ರು ಕೂಡ ದೃಷ್ಟಿ ಆಗ್ಬಿಡುತ್ತೆ. ರೀಸನ್ ಏನು ಗೊತ್ತಾ, ಬೇರೆಯವರು 30 ಲಕ್ಷ ರೂಪಾಯಿನ ಗಾಡಿ ತಗೊಳ್ಳೋದು ಫ್ಲಾಪ್ ಮಾಡಲಾಗಿರುತ್ತೆ. ಸಿಂಹರಾಶಿ ಒಂದು ಸೆಕೆಂಡ್ ಹ್ಯಾಂಡ್ ತಗೊಂಡ್ರು ನಂಬರ್ 1 ಗಾಡಿ ತಗೊಂಡಿರ್ತಾರೆ. ಸೂಪರ್ ರೀಸೇಲ್ ವ್ಯಾಲ್ಯೂ ಅಂತ, ಅದ್ಭುತ ಫೆಸಿಲಿಟೀಸ್ ಇರತಕ್ಕಂಥ, ದೀರ್ಘ ಬಾಳಿಕೆ ಬರ್ತಕ್ಕಂಥ, ತುಂಬ ಯೋಚನೆ ಮಾಡಿ ನೋಡಲಿಕ್ಕೆ ಸ್ಟೈಲಿಶ್ ಆಗಿ ಕಾಣ್ತಕ್ಕಂಥ ಅದ್ಭುತವಾದ ಗಾಡಿಯನ್ನೇ ತೆಗೆದುಕೊಂಡಾಗ ದೃಷ್ಟಿ ಆಗದೆ ಇರುತ್ತಾ? ನಿಮ್ಮ ಜೀನ್ಸ್ ಎಲ್ಲ ಇದೆ ರೀ, ಎಲ್ಲರೂ ನಿಮ್ಮ ಕಡೆ ಆಕರ್ಷಿಸ್ತೀರಾ, ಲಯನ್ ಥರ ಲೀಡರ್ ಥರ ಇರ್ತೀರಾ. ನಿಮ್ಮನ್ನ ಯಾರೋ ಏನು ಗೊತ್ತಾ, ಒಂದು 4 ಜನ ಇದ್ರ ಮಧ್ಯೆ ನೀವು ಹೋದ್ರೆ ಸಾಕು, ಆಟೋಮೆಟಿಕ್ಲಿ ನೀವು ಲೀಡರ್ ಆಗಿಬಿಡ್ತೀರಾ. ಅಲ್ಲೆಲ್ಲರ ಮಧ್ಯೆ ನೀನೇ ಬರಪ್ಪ, ನೀನೇ ಮುಂದುವರ್ಸ. ಯಾರ್ಯಾರೋ ಏನೋ ಮಾತಾಡ್ತಿರ್ತಾರೆ, ನೀವು ಮಧ್ಯೆ ಹೋಗಿರ್ತೀರಾ, ನಿಮ್ಮನ್ನಲ್ಲೇ ಮಧ್ಯೆ ಮುಂದೆ ನಿಲ್ಲಿಸ್ಬಿಡ್ತಾರೆ, ನೀವು ಹೇಳ್ದಂಗೆ ಅನ್ನೋ ಥರ ಆಗಿಬಿಡುತ್ತೆ. ಆ ಕನ್ವರ್ಷನ್ ರೇಟ್ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿದೆ. ಅದರಿಂದ ದೃಷ್ಟಿ ಹಾಗೆ ಆಗುತ್ತೆ. ಯಾವಾಗಿಂದನೋ ಕಷ್ಟಪಡ್ತಿರ್ತಾನೆ, ನೀವು ಮಧ್ಯೆ ಹೋಗಿ ಪುಸ್ತಕಂತ ಎಲ್ಲ ಬಳ್ಕೊಂಡು ಹೋಗ್ಬಿಟ್ರೆ, ಬಾಚ್ಕೊಂಡು ಹೋಗ್ಬಿಟ್ರೆ, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬಿಟ್ರೆ ಆಗದೆ ಇರ್ತದೆ. ಹೊಟ್ಟೆವರಿಗೆ ಬಂದೇ ಬರುತ್ತೆ, ದೃಷ್ಟಿ ಹಾಗೆ ಆಗುತ್ತೆ, ಸಮಸ್ಯೆ ಹಾಗೆ ಆಗುತ್ತೆ. ಸೊ ಸಿಂಹರಾಶಿಯವರು ಯಾವುದೋ ಒಂದು ಮೊಬೈಲ್ ತೊಗೊಂಡೆ ಗುರುಗಳೇ, ದೃಷ್ಟಿ ಆಗ್ಬಿಟ್ಟು ಆಗಲೇ ಒಂದೇ ಸಬ್ಬಿ ದೊಡ್ಡದೋಯ್ತು. ಯಾವುದೋ ಒಂದು ಬಂಗಾರದ ಚೈನ್ ತೊಗೊಂಡು 1 ದಿನ ಹಾಕಿದ್ದೀನಿ ಗುರುಗಳು, ಅಷ್ಟೇ. 2ನೇದಕ್ಕಾಗಲೇ ಗೋಲ್ಡ್ ಲೋನಿಗೆ ಅಡ ಇಡಂಗೆ ಆಗೋಯ್ತು. ಏನು ಕತೆ, ಬಂಗಾರ ಇಲ್ವಾ? ಇದೆ, ಎಲ್ಲಿದೆ? ಅಲ್ಲಿದೆ, ಬ್ಯಾಂಕಲ್ಲಿದೆ, ಲಾಕರಲ್ಲಿದೆ, ಅಡಮಾನ ಇಟ್ಕೊಂಡಿದೆ. ಬೇಕಾದ ಮದುವೆಗಳಿಗೆ ಹಾಕೊಂಡು ಹೋಗೋಕ್ಕಾಗಲ್ಲ. ಎಂಥ ವಿಚಿತ್ರ ಸ್ಟೇಟಸ್ ಅಂದರೆ ಸಿಂಹರಾಶಿಯವರಿಗೆ ಡೂಪ್ಲಿಕೇಟ್ ಹಾಕಲ್ಲ ಅವರು. ಸಿಂಹರಾಶಿಯವ್ರದ್ದೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ, ಬಂಗಾರದ ತರಹ ಕಾಣಿಸುವಂಥ ಡೂಪ್ಲಿಕೇಟ್ ಬಂಗಾರ ಸಿಂಹರಾಶಿಯವರು ಹಾಕ್ಕೊಳ್ಳೋದೇ ಇಲ್ಲ. ಎಡಗೈಲೂ ಮುಟ್ಟಲ್ಲ, ಬೇಕಾದ್ರೆ ನಾನು ಹಂಗೆ ಇರ್ತೀನಿ, ಅದನ್ನು ಮಾತ್ರ ಹಾಕೋಣಲ್ಲ ಅಂತಾರೆ. ಅದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ನು ಸಿಂಹರಾಶಿಯವ್ರದ್ದು. ಅದು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಕಿದ್ರೆ ಒರಿಜಿನಲ್ ಆಗ್ತೀನಿ, ಇದ್ದರೆ ಹುಲಿ ಥರ ಸಿಂಹದ ಥರ ಇರ್ತೀನಿ, ಇಲ್ಲ ಅಂದರೆ ಇರೋಲ್ಲ ಅಷ್ಟೇ. ಈ ಥರದ್ದೆಲ್ಲ ಇರುತ್ತೆ. ಸೊ ನೀವು ಒರಿಜಿನಲ್ ಹಾಕ್ಕೊಂಡು ಹೋಗ್ತೀರಾ, ದೃಷ್ಟಿ ಆಗುತ್ತೆ, ಅದು ಕಟ್ಟಾಗುತ್ತೋ, ಅಡ ಇಡುವ ಪ್ರಸ್ತುತ ಒಳ್ಳೆ ಶರ್ಟ್, ಒಳ್ಳೆ ಬಟ್ಟೆ ಹಾಕೊಂಡು ಚೆನ್ನಾಗಿರ್ತೀನಿ. ಏನು ಸರ್, ಏನಮ್ಮ, ಸೂಪರ್ ಅಲ್ಪ, ಏನಮ್ಮ ಚೆನ್ನಾಗಿದ್ದಾರಮ್ಮ, ಸೂಪರ್ ಅಲ್ಲ, ಏನಮ್ಮ ಮಂಜಮ್ಮರೇ, ಏನಂತಾರೆ, ದೃಷ್ಟಿ ಆಗ್ಬಿಡುತ್ತಲ್ಲೇ. ಸೊ ಆ ಸಿಂಹರಾಶಿಯವರ ಜೀನ್ಸಲ್ಲೇ ದೃಷ್ಟಿ ಅಂತ ಬಂದ್ಬಿಡ್ತದೆ. ಸೊ ಏನಕ್ಕೆ ದೃಷ್ಟಿ ಆಗುತ್ತೆ ನಮಗೆ ಸಿಂಹರಾಶಿಯವರಿಗೆ ಅಂತ ಕೇಳೋದು ಬೇಡ, ನಿಮ್ಮ ಓವರ್ ಆಲ್ ಆ್ಯಟಿಟ್ಯೂಡ್ ನಿಮ್ಮ ಇದ್ರ ಮೇಲೆ ದೃಷ್ಟಿ ಆಗಿಬಿಡುತ್ತೆ, ಗೊತ್ತಾಯ್ತು. ಆಮೇಲೆ ದ್ವಿತೀಯಾಧಿಪತಿ ಬೇರೆ ಬುಧ, ವಾಕ್ಕಾರಕ. ಸೊ ನಿಮಗೆ ಬುಧ ಬುದ್ಧಿವಂತಿಕೆಗೂ ಕಾರಕ. ನಿಮ್ಮ ಬುದ್ಧಿವಂತಿಕೆ ನೋಡಿ, ನಿಮ್ಮ ಮಾತು ನೋಡಿ, ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ನೋಡಿ, ಆಟೋಮೆಟಿಕಲಿ ದೃಷ್ಟಿ ಆಗೇ ಆಗುತ್ತೆ ನಿಮಗೆ. ಸೊ ಇದನ್ನು ಹೊರಗೆ ಬರತಕ್ಕಂಥದ್ದು ಹೆಂಗೆ ನೋಡಿ, ಸಿಂಹರಾಶಿಯವರಿಗೆ ಶನಿವಾರ ಹಾಗೂ ಅಮಾವಾಸ್ಯೆ ಇದೆರಡು ಇದೆಯಲ್ಲ, ಅದ್ಭುತವಾದಂತಹ 2 ಸಂದರ್ಭಗಳು ದೃಷ್ಟಿ ಪರಿಹಾರ ಮಾಡ್ಕೊಳ್ಳೋಕ್ಕೆ.
ಶನಿವಾರ ಹಾಗೂ ಅಮಾವಾಸ್ಯೆ. ಶನಿವಾರಗಳಲ್ಲಿ ನೀವು ಈ ಬನ್ನಿ ವೃಕ್ಷ ಗೊತ್ತಾ, ನವರಾತ್ರಿಗಳಲ್ಲಿ ಬನ್ನಿ ಮರದ ಪೂಜೆ ಮಾಡ್ತಾರಲ್ಲ ಅದೇ ವೃಕ್ಷ. ಸೊ ಅದನ್ನು ಶಮಿ ಅಂತ ಕರೀತಾರೆ. ಸೊ ಆ ಬನ್ನಿ ಶಮಯತೆ ಪಾಪಂ ಅಂತ ಇದೆ. ಸೊ ಆ ಮರಕ್ಕೆ ನೀವು ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದರೆ, ಹಾಗೂ ಒಂದಿಷ್ಟುದ್ದನರು ಕಡ್ಡಿ ಅದನ್ನು ಮುರ್ಕೊಂಡು ಆ ಮುಳುಗಿ ಚುಚ್ಚುತ್ತೆ, ಮುಳ್ಳಿರ್ತದೆ ಮತ್ತೆ ಆಯಿತಾ, ಎಲೆ ಇರ್ತಕ್ಕಂಥದ್ದು ಅದನ್ನು ನಿಮ್ಮ ಜೊತೆಗೆ ಇಟ್ಕೊಳ್ತಕ್ಕಂಥದ್ದು, ಚುಚ್ಚುತ್ತೆ, ಹುಷಾರಾಗಿ ಇಟ್ಕೋಬೇಕು. ಆ ಮುಳುಗಿಲ್ ತೆಗೆದುಬಿಟ್ಟು ಇಟ್ಕೊಂಡ್ರು ಆಗ, ಬಟ್ ಮುಳ್ಳು ಸಹಿತವಾಗಿ ಇರಬೇಕದು. ಇಲ್ಲ ಅಂತಂದರೆ ಅಂಕಾಲೆ ಕಡ್ಡಿ ಅಂತ ಬರ್ತದೆ, ಅದಾದ್ರೂ ಪರವಾಗಿಲ್ಲ. ಬಟ್ ಮೇನ್ ಶಮಿ ವೃಕ್ಷವನ್ನು ಪೂಜೆ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರ ದೃಷ್ಟಿದೋಷವನ್ನು ಪರಿಹಾರ ಮಾಡ್ತದೆ. ಎಲ್ಲೇ ಶಮಿ ಮರ ಇದೆ ಹುಡುಕೊಂಡೋಗಿ ನಮಸ್ಕಾರ ಮಾಡ್ಕೊಂಬನ್ನಿ, ಅದರದ್ದು ಕಡ್ಡಿಗಳು ತೆಗೆದು ಒಂದು 6 ಕಡ್ಡಿನ ಒಂದು ದಾರದಲ್ಲಿ ಕಟ್ಕೊಂಡು ಮನೇಲಿ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಿ ನಿಮ್ಮ ದೃಷ್ಟಿದೋಷ ಎಲ್ಲ ಪರಿಹಾರ ಆಗ್ತದೆ. ಎಲ್ಲರೂ ಹೋಗಿ ಬಂದ ತಕ್ಷಣ ದೃಷ್ಟಿ ಅನಿಸಿದ್ರೆ ಆ ಶಮಿ ಕಡ್ಡಿಗಳದೊಂದು ಕಟ್ಟು ತೆಗೆದು ಹಿಂಗೆ ನಿಮ್ಮ ನಿವಾಳಿಸ್ಬಿಟ್ಟು ಪಕ್ಕದಲ್ಲಿಟ್ಟರು ಕೂಡ ನಿಮ್ಮ ದೃಷ್ಟಿ ಎಲ್ಲ ಪರಿಹಾರ ಆಗ್ತದೆ. ಅದ್ಭುತ ಪರಿಹಾರ ನಿಮಗೆ ಶಮಿ. ಅದು ಬಿಟ್ಟರೆ ಕುದೃಷ್ಟಿ ಪರಿಹಾರ ಮಂತ್ರಾದಿಗಳಿದೆ, ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಡೈಲಿ ಮಲ್ಗೋಕ್ಕಿಂತ ಮುಂಚೆ ಅದನ್ನು ಕೇಳಿಸ್ಕೊಂಡು ಮಲ್ಕೊಂಡ್ರು ಆಗುತ್ತೆ. ಇದಲ್ಲದೇ ಸಿಂಹರಾಶಿಯವರ ಪರಿಹಾರಗಳನ್ನ ಆಗಲೇ ಹೇಳಿದೆ ನಾನು, ಶನಿವಾರ ಹಾಗೂ ಅಮಾವಾಸ್ಯೆ ಅಂತೇಳಿ. ಈ ಬಾರಿ ಶ್ರಾವಣ ಶನಿವಾರ ಅಮಾವಾಸ್ಯೆ, ಈ ಬಾರಿ ಶ್ರಾವಣ ಅಮಾವಾಸ್ಯೆ ಶನಿವಾರ ದಿವಸ ಬಂದಿದೆ. ಸೊ ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ ಆಗಿದೆ. ಶ್ರಾವಣ ಮಾಸ ಶನಿವಾರ ಅಮಾವಾಸ್ಯೆ ಈ 3 ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಅದಕ್ಕೆ ನಾವು ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೀವಿ ನಾಳೆ ಶನಿವಾರ. ಸೊ ಜಾಸ್ತಿ ದಿವಸ ಇಲ್ಲ, ಬಟ್ ಈ ವಿಡಿಯೋ ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರಾ ಅಂದರೆ ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಕರುಂಗಾಲಿ ಬ್ರೇಸ್ಲೆಟ್ ಕೊಡ್ತಾ ಇದ್ದೀವಿ. ಮಾಲೆ ಅಲ್ಲ, ಬ್ರೇಸ್ಲೆಟ್, ಕೈಗೆ ಹಾಕ್ಕೊಳ್ಳೋಕ್ಕೆ ಕರುಂಗಾಲಿ ಬ್ರೇಸ್ಲೆಟ್ ಜೊತೆಗೆ ಒಂದು ತಾಯ್ತ ಕೂಡ ಕೊಡ್ತಾ ಇದ್ದೀವಿ. ಈ ಕರುಂಗಾಲಿ ಬ್ರೇಸ್ಲೆಟ್ ಹಾಗೂ ತಾಯತವನ್ನ, ಈ ಕಾಂಬಿನೇಷನ್ ಅನ್ನ ಕುದೃಷ್ಟಿ ಪರಿಹಾರ ಹೋಮ, ಆಮೇಲೆ ಇದೆಂಥದ್ದು ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಮಾಟ ಮಂತ್ರಾದಿ ಶತ್ರುಬಾಧೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು. ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಅದ್ರ ಜೊತೆಯಲ್ಲಿ ಮಹಾಮೃತ್ಯುಂಜಯ ಹೋಮ. ಆಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ ಅಷ್ಟಮ ಶನಿ. ಸೊ ಆರೋಗ್ಯ ಬಾಧೆಗಳಲ್ಲಿರ್ತೀರಿ ನೀವು ಆಲ್ರೆಡಿ. ಸೊ ಸಿಂಹರಾಶಿಯವರೆಲ್ಲ ಆರೋಗ್ಯ ಬಾಧೆ ಪರಿಹಾರ ಆಗಬೇಕು, ಮಹಾಮೃತ್ಯುಂಜಯ ಹೋಮ, ದೃಷ್ಟಿದೋಷ ಪರಿಹಾರ ಆಗಬೇಕು, ಕುದೃಷ್ಟಿ ಪರಿಹಾರ ಹೋಮ. ಯಾಕೆಂದರೆ ನೀವು ಯಾವುದೇ ದೃಷ್ಟಿ ನೀವು ನಾರ್ಮಲ್ ಆಗಿ ತಕ್ಕೊಂಡ್ರು ಮತ್ತೆ ಪುನಃ ಈಗ ಬೆಳಗ್ಗೆ ತಿಂದ್ರೆ ಮಧ್ಯಾಹ್ನ ಹಸುವಾಗುತ್ತೆ, ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಸಾಯಂಕಾಲ ಆಗಲೇ ಟೀ ಜೊತೆಗೆ ಏನಾದ್ರು ಬೇಕು ಅನ್ಸುತ್ತೆ, ರಾತ್ರಿ ಮತ್ತೆ ಪುನಃ ಹಸುವಾಗುತ್ತೆ. ಹಾಗೆ ದೃಷ್ಟಿ ತೆಗೆದಂಗೂ ಮತ್ತೆ ಆಗ್ತಾ ಇರುತ್ತೆ. ಸೊ ನಿಮ್ಮ ದೀರ್ಘಕಾಲಿಕವಾಗಿ ಕೈಯಲ್ಲಿ ಏನಾದ್ರು ಈ ಥರ ಒಂದು ಅಭಿಮಂತ್ರ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿದ್ದು ನಿಮ್ಮ ಕೈಯಲ್ಲಿ ಇದ್ದರೆ, ಸಿಂಹರಾಶಿಯವ್ರ ಕೈಯಲ್ಲಿ ನೋಡ್ಲಿಕ್ಕೂ ಏನಿದೆ ಹಂಗೆ ಕಾಣಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ ಆಯಿತಾ. ಸೊ ಇದೊಂದು ಅದ್ಭುತವಾದಂತಹ ಸಾಧನ ನಿಮ್ಮಲ್ಲಿ ಇದ್ದರೆ, ಸೊ ನಿಮಗದೊಂದು ಅನುಕೂಲಕರ, ರಕ್ಷಾತ್ಮಕವಾಗಿರುತ್ತೆ, ನಿಮ್ಮ ಇಡೀ ಒಂದು ಆರಾನ ಕಾಪಾಡುತ್ತೆ ಅಲ್ವಾ. ಸೊ ಕೆಲವರು ಸರ್ ನಾನು ನಾನ್ ವೆಜ್ ತಿಂದ್ಬಿಡ್ತೀನಿ ಅಂತನೋ, ಸ್ತ್ರೀಯರು ನಾವು ಪೀರಿಯಡ್ಸಲ್ಲಿ ಇರ್ತೀವಿ ಅಂತಲೋ, ಅಥವಾ ನಾವೆಲ್ಲೆಲ್ಲ ಓಡಾಡ್ತೀವಿ, ಆ ಥರ ಎಲ್ಲ ಏನಿಲ್ಲ ಆಯಿತಾ. ಪೀರಿಯಡ್ಸ್ ಟೈಮಲ್ಲಿ ಬೇಕಾದ್ರೆ ತೆಗೆದಿಟ್ಬಿಡಿ, ಅದೇನು ತೊಂದರೆ ಇಲ್ಲ. ಬಟ್ ನಾನ್ ವೆಜ್ ತಿನ್ಬೇಕಾದ್ರೆ ತಿನ್ನಬಾರ್ದು ಅಂತ ಏನಿಲ್ಲ. ನಿಮ್ಮ ಮನಸ್ಸಿಗೆ ಅಷ್ಟಿದ್ರೆ ಬೇಕಾದ್ರೆ ತೆಗೆದು ಜೇಬಲ್ಲಿ ಇಟ್ಕೊಂಡು ತಿಂದಾದ್ಮೇಲೆ ಮತ್ತೆ ಬೇಕಾದ್ರೆ ಹಾಕ್ಕೊಳ್ಳಿ. ಏನು ಒಂದು ಹುಕ್ ತೆಗಿಯೋಕ್ಕೆ ಎಷ್ಟೊತ್ತು ಬೇಕು, ಒಂದು ಹುಕ್ ಹಿಂಗಂದು ಬಂದ್ಬಿಡ್ತದೆ ಆಯಿತಾ. ಏನಂದರೆ ನಿಮ್ಮ ಮೈ ಮೇಲೆ ಯಾವತ್ತೂ ಇದ್ದರೆ ಇದು ತುಂಬ ಒಳ್ಳೆಯದು ಅಂತ. ಒಂದು ಅರ್ಧ ಗಂಟೆನೂ ತಿಂಡಿ ತಿಂತಿರೋ ಇಲ್ವೋ ನೀವು ಆಹಾರ ಸೇವನೆ, ಅದಷ್ಟೊತ್ತರ ಒಳಗಡೆ ಇಟ್ಕೊಂಡ್ರೆ ಏನು ತೊಂದರೆ ಏನಿಲ್ಲ. ಬಟ್ ಸದಾ ಸರ್ವದಾ ನಿಮ್ಮನ್ನು ಕಾಪಾಡುತ್ತೆ, ನಿಮ್ಮ ರಕ್ಷಣೆ ಇರುತ್ತೆ, ಆ ದೃಷ್ಟಿಯಿಂದ ಕಾಪಾಡುತ್ತೆ. ನೀವು ಏನನ್ನ ಖರೀದಿ ಮಾಡ್ತಿರೋ, ಒಂದು ಮೊಬೈಲ್, ಕಾರು, ಬೈಕು, ಏನೇ ಒಂದು ಜ್ಯುವೆಲ್ರಿ, ಏನೇ ನೀವೇನು ಖರೀದಿ ಮಾಡ್ತಿರೋ ಅದು ನಿಮ್ಮೊಟ್ಟಿಗೆ ಇದ್ದು ನಿಮಗೆ ಅದನ್ನು ಅನುಭವಿಸುವ ಯೋಗ ಇದೆ. ಸರ್ ಏನು ಮಾಡೋದು, ಯಾವಾಗ ಅದನ್ನ ಹಾಕೊಂಡ್ರು ದೃಷ್ಟಿಯಾಗಿ ಏನೋ ಒಂದು ಸಮಸ್ಯೆ ಆಗಿಬಿಡುತ್ತೆ ಅಂದರೆ ಅದಿದ್ದೇನು ಪ್ರಯೋಜನ. ಸೊ ಇರುವುದನ್ನು ಅನುಭವಿಸುವ ಯೋಗವನ್ನು ಬೇಕು ಅಂದರೆ ದೃಷ್ಟಿ ಪರಿಹಾರ ಆಗಬೇಕು. ಸಿಂಹರಾಶಿಯವರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ಸಿಂಹರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ಒಂದು ಕರುಂಗಾಲಿ ಬ್ರೇಸ್ಲೆಟ್ ಹಾಗೂ ತಾಗೆತ ಇದೆಲ್ಲದನ್ನು ಸ್ಪೀಡ್ ಪುಷಲ್ಲಿ ಕಳಿಸ್ಕೊಡ್ತೇನೆ. ಸೊ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಗೆ ಇಟ್ಕೊಳ್ಳಿ. ಈ ಒಂದು ಬ್ರೇಸ್ಲೆಟ್ನ ಕೈಗೆ ಹಾಕ್ಕೊಳ್ಳಿ. ಆರಾಮಾಗಿರಿ, ಧೈರ್ಯವಾಗಿರಿ, ಏನೂ ಸಮಸ್ಯೆ ಇಲ್ಲ. ಈಗ ನಾನು ಕುದೃಷ್ಟಿ ಪರಿಹಾರ ಮಂತ್ರವನ್ನು ಹೇಳ್ತೇನೆ. ಈ ವಿಡಿಯೋ ಮಾತ್ರ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಬೇಗ ರೀಚ್ ಆಗಿಬಿಡಬೇಕು. ಲೇಟ್ ಆಯಿತು ಅಂದ್ರೆ ಹೋಮ ಮುಗಿದ ಮೇಲೆ ಸೇರಿದ್ರೆ ಏನು ಅಂತಹ ಪ್ರಯೋಜನ ಇರೋದಿಲ್ಲ. ಸೊ ಅದರಿಂದ ಬೇಗ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿಯೊಬ್ಬರು ಸಹ ನಿಮ್ಮ ಒಂದು ದೃಷ್ಟಿ, ನಿಮಗೇನು ದೃಷ್ಟಿಯಿಂದ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದೊಂದು ಕಮೆಂಟ್ ಮಾಡಿ ನೋಡೋಣ. ಅದ್ರ ಬಗ್ಗೆಯೂ ಸಹ ನಿಮ್ಮ ಕಥೆಗಳನ್ನ ನಾನು ಓದ್ತೇನೆ, ನಿಮಗಾಗುವ ಅನುಭವಗಳನ್ನು ನಾನು ಖಂಡಿತವಾಗಿ ಓದ್ತೇನೆ. ದೃಷ್ಟಿಯಿಂದ ನಿಮಗೇನು ಸಮಸ್ಯೆ ಆಯಿತು ಅನ್ನುವಂಥದ್ದನ್ನು ಸಹ ಮೆನ್ಷನ್ ಮಾಡಿ. ಈ ವಿಡಿಯೋನ ಮಾತ್ರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮಾತ್ರ ಬರೀಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ
त्रिशूलं परशुं चैव कपालं डमरुं तथा बिभ्राणमुग्रवपुषं त्रिनेत्रं चन्द्रशेखरम्। ॐ दंष्ट्राकरालविलसद्भ्रुकुटीकुटिलाननं वडवाग्निसमाकारं दहन्तं भुवनत्रयम्। ॐ भूतप्रेतपिशाचादीन् भक्षयन्तं महाप्रभुम्। एवं ध्यात्वा जपेन्नित्यं रक्षोहाग्निं समाहितः। मम समस्तभूतप्रेतपिशाचबाधा दृष्टिबाधा निवारणार्थं जपे विनियोगः। ॐ रक्षोहणं वाजिनमाजिघर्मि मित्रं प्रतिष्ठमुपयामि शर्मा। शिशानो अग्निः क्रतुभिः समिद्धः स नो दिवास ऋषः पातु नक्तम्। विज्योतिषा बृहता भात्यग्निरायुर्विश्वानि कृणते महित्वा। प्रादेवीर्मायाः सहते दुरे वा शिशीते शृङ्गे रक्षसे विनिक्षे। उत स्वानासो दिविशन्त्वग्ने स्तिग्मायुधा रक्षसे हन्त वा ऊ। मदेचिदस्य प्ररुजन्ति भामानवरन्ते परिबाधो अदेवीः। हरिः ॐ। ॐ ह्रीं दुं दुर्गे भगवती मनोग्रहं मथ मथ जिह्वा पिशाचीः उत्सादय उत्सादय हितदृष्टि अहितदृष्टि परदृष्टि सर्पदृष्टि सर्वदृष्टि विषनाशय नाशय हुं फट् स्वाहा।